ಭಕ್ತ ಸಾಗರ. ಅಯ್ಯಪ್ಪ ಭಕ್ತರಿಗೆ ವೈರಸ್ ಕಾಟ, ಅಮೀಬಾ ಸೋಂಕಿನ ಭೀತಿ. ಅಯ್ಯಪ್ಪ ಸಂಕಷ್ಟದ ಸ್ಟೋರಿ ಇದು. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಪ್ರಮುಖವಾಗಿ 2 ದಿನಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಯ್ಯಪ್ಪ ಭಕ್ತರಿಗೆ ಡೆಡ್ಲಿ ಸೋಂಕಿನ ಆತಂಕ ಕಾಡ್ತಾ ಇದೆ. ಶಬರಿಮಲೆಗೆ ಅಯ್ಯಪ್ಪನ ದರ್ಶನಕ್ಕೆ ಅಂತ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಈಗ ಅಯ್ಯಪ್ಪನ ಭಕ್ತರಿಗೆ ಡೆಡ್ಲಿ ಸೋಂಕಿನ ಆತಂಕ ಕಾಡ್ತಾ ಇದೆ. ಭಕ್ತರಿಗೆ ಅಮೀಬಾ ಸೋಂಕು ಕಾಡುವ ಭೀತಿ ಎದುರಾಗ್ತಾ ಇದೆ. ಕೇರಳದಲ್ಲಿ ಅಮೀಬಾ ಸೋಂಕಿನ ಲಕ್ಷಣಗಳು ಸುಮಾರು ಮಂದಿಯಲ್ಲಿ ಕಂಡು ಬರ್ತಾ ಇದೆ. ಸೋಮವಾರದಿಂದ ಶುರುವಾಗಿದೆ ಮಂಡಲ ಪೂಜೆ. ದೇಗುಲಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸ್ತಾ ಇದ್ದಾರೆ. ನಿಂತ ನೀರಿನಲ್ಲಿ ಅಮೀಬಾ ಸೋಂಕು ಉತ್ಪತ್ತಿಯಾಗುತ್ತೆ. ಹಾಗಾಗಿ ನಿಂತ ನೀರಿನಲ್ಲಿ ಈ ಅಮೀಬಾ ಸೋಂಕು ಇದೆಯಂತೆ. ಪಂಬಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಪಾಯದ ಆತಂಕ ಶುರುವಾಗ್ತಾ ಇದೆ. ಪಂಬಾ ನದಿಯಲ್ಲಿ ಲಕ್ಷಾಂತರ ಅಯ್ಯಪ್ಪನ ಭಕ್ತರೇನಿದ್ದಾರೆ ಸ್ನಾನವನ್ನು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಸೋಂಕು ಹರಡುವ ಚಾನ್ಸಸ್ ಜಾಸ್ತಿ ಇದೆ. ಶಬರಿಮಲೆಗೆ ಹೋಗುವ ಭಕ್ತರಿಗೆ ಜೀವ ಭಯ ಕಾಡ್ತಾ ಇದೆ. ಲಕ್ಷಗಟ್ಟಲೆ ಶಬರಿಮಲೆಗೆ ಮಾಲಾಧಾರಿಗಳು ಹೋಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಮೆದುಳು ತಿನ್ನುವ ಅಮೀಬಾ ಒಂದು ಕೇರಳದಲ್ಲಿ ಪತ್ತೆಯಾಗಿದೆ. ಅಂದ್ರೆ ಸುಮಾರು ತಿಂಗಳ ಹಿಂದೆಯಷ್ಟೇ 1-2 ಸಾವಾಗಿತ್ತು. ಸದ್ಯಕ್ಕೆ ಈ ಒಂದು ಲಕ್ಷಣ ಕಂಡು ಬರ್ತಿರುವಂತಹ ವ್ಯಕ್ತಿಗಳ ಸಂಖ್ಯೆ ಕೂಡ, ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಒಂದು ರೀತಿ ವೈರಸ್ ರೀತಿ ಒಂದು ಅಮೀಬಾ ಸೋಂಕು ಸ್ಪ್ರೆಡ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಕೇರಳದಲ್ಲೂ ಕೂಡ ಆರೋಗ್ಯ ಇಲಾಖೆ ಅಲರ್ಟ್ ಅನ್ನ ಮಾಡಿರುವಂತದ್ದು ಒಂದ್ ಕಡೆ. ಅದರ ಜೊತೆಗೆ ಕರ್ನಾಟಕ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಯಾರೆಲ್ಲ ಒಂದು ಶಬರಿಮಲೆಗೆ ಹೋಗ್ತಾರೆ ನೋಡಿ ಅವರಿಗೆ. ಕೇರಳದ ಶಬರಿಮಲೆಯಲ್ಲಿ ನಿಂತ ನೀರಿನಿಂದ ಮೆದುಳು ಜ್ವರ ಕಾಣಿಸ್ತಿದೆ ಎಂಬ ಬಗ್ಗೆ ಬಳಿಯ ಅಯ್ಯಪ್ಪ ಮಾಲಾಧಾರಿಗಳು ಮಾತನಾಡಿದ್ದಾರೆ. ನಿಂತ ನೀರಲ್ಲಿ ಸ್ನಾನ ಮಾಡಿದ್ರೆ ತೊಂದರೆ ಆಗಬಹುದು. ಭಯ ಇದ್ದವರು ನಳ್ಳಿಯಲ್ಲಿ ನೀರಲ್ಲೂ ಕೂಡ ಅದನ್ನ ಸ್ನಾನವನ್ನ ಮಾಡಬಹುದು. ಕೇರಳ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಭಕ್ತರಲ್ಲಿ ವಿನಂತಿ ಏನಂದರೆ, ಶಬರಿಮಲೆಯಲ್ಲಿ ಪಂಪಾ ನದಿಯಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಅದರಿಂದ ಮೆದುಳು ಜ್ವರ ಇದೆ, ಹಂದಿಗಳಿದೆ ಅಲ್ಲಿ. ಅದರಿಂದ ಯಾರು ನಿಂತ ನೀರಿನಲ್ಲಿ ಸ್ನಾನ ಮಾಡಬಾರ್ದು. ಒಂದು ಹರಿಯುವ ನದಿಯಲ್ಲಿ ನೀರು ಸ್ನಾನ ಮಾಡಿರಿ. ಹಾಗೆ ಹೆದರಬೇಕಾಗಿಲ್ಲ. ನೀವು ತ್ರಿವೇಣಿ ಸಂಗಮದಿಂದ ಬಲಗಡೆ ಇದರಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಶುದ್ಧ ನೀರು ಬರ್ತದೆ. ಆ ಕಡೆ ತ್ರಿವೇಣಿ ಸಂಗಮದಲ್ಲಿ ಹೋಗುವಾಗ ಬಲಗಡೆಯಿಂದ, ಮುಂದುಗಡೆಯಿಂದ ಬರೋದು ಕಲ್ಲರ್ ತೋಡು, ಕುಂಭದಳ ತೋಡು 3 ಸೇರ್ತದೆ. ಅದರಲ್ಲಿ ಕುಂಭದಳ ತೋಡಿನ ಕಲುಷಿತ ನೀರು ಬರ್ತದೆ. ಯಾಕಂದರೆ ಅದು ಸನ್ನಿಧಾನದಿಂದ ಬರುವುದು. ಅದಕ್ಕೆ ಎಲ್ಲರೂ ಜಾಗೃತರಾಗಿ ಹೆದರಬೇಡಿ. ಅಯ್ಯಪ್ಪ ನಿಮ್ಮ ಹಿಂದೆ ಇದ್ದಾರೆ. ಆಗಲೇ ನಾನು 16ನೇ ತಾರೀಕಿಗೆ ದೇವಸ್ಥಾನ ಓಪನ್ ಆದ ದಿವಸ ಅಯ್ಯಪ್ಪ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಈಗೇನು ಬಂದಂಥ ಈ ಮಾಹಿತಿ ಪ್ರಕಾರ ಅದು ಕೇರಳದಲ್ಲಿ ಸರ್ಕಾರ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಇದರ ಬಗ್ಗೆ ಎಲ್ಲ ಹೇಳ್ತಾ ಇದೆ. ಬಟ್ ಭಕ್ತಾದಿಗಳಲ್ಲಿ ನನ್ನೊಂದೇನು ವಿನಂತಿ ಅಂತಂದರೆ, ದಯಮಾಡಿ ಭಕ್ತಾದಿಗಳು ಶುದ್ಧವಾದ ಹರಿಯುವ ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಸಾಧ್ಯ ಆದಷ್ಟು ನೀವು ಮೂಗಿನಲ್ಲಿ ಯಾವುದೇ ಥರ ನೀರು ಹೋಗಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಕ್ಲಿಪ್ಪಿಂಗ್ ಬಳಸ್ಬೋದು, ಅಥವಾ ಮೂಗನ್ನು ಮುಚ್ಚಿಕೊಂಡು ನೀವು ಸ್ನಾನ ಮಾಡಿ. ಮುಂದೆ ನಾನೊಂದು ವಿಷಯ ಏನಂತಂದರೆ, ಅಯ್ಯಪ್ಪ ಮಾಲಾಧಾರಿಗಳು ಸಾಧ್ಯ 48 ದಿವಸಗಳು ವ್ರತ ಮಾಡಿರೋದ್ರಿಂದ ಎಲ್ಲರಲ್ಲಿ ಒಳ್ಳೆಯ ಇಮ್ಯುನಿಟಿ ಪವರ್ ಇರುತ್ತೆ. ಸೊ ಯಾರಿಗೂ ಅಷ್ಟು ಇಮಿಡಿಯೇಟಾಗಿ ರೋಗ ಲಕ್ಷಣಗಳು ಕಂಡು ಬರೋಲ್ಲ. ಬಟ್ ಎಲ್ಲರಿಗೂ ನಮ್ಮ ಇಲ್ಲಿ ದೇವಸ್ಥಾನದಲ್ಲಿ ಆನಂದ ಗುರುಸ್ವಾಮಿಯವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಅವರಿಗೊಂದು ತಿಳುವಳಿಕೆ ಹೇಳಿ ಕಳಿಸ್ತಾರೆ. ಅದರಿಂದ ಅಯ್ಯಪ್ಪ ಸ್ವಾಮಿಗಳು ಅಯ್ಯಪ್ಪ ಒಂದು ಮಾಲಾಧಾರಿಗಳ ದರ್ಶನಕ್ಕೆ ಹೋಗಿ ಬರೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಯಾವುದೇ ಥರದ ಆ ಥರ ಭಯದ ವಾತಾವರಣ ಅಲ್ಲಿಲ್ಲ. ಏನು ಪ್ರತಿ ಸಾರನೂ ನಾವು ಶಬರಿಮಲೆ ಯಾತ್ರೆ ಕೈಗೊಂಡು ಒಂದು ಭಯದ ವಾತಾವರಣ ಅಲ್ಲಿ ಸೃಷ್ಟಿ ಆಗ್ತಿರ್ತದೆ. ಅದಕ್ಕೆ ಯಾರು ಆ ಥರ ತಲೆ ಕೆಡಿಸ್ಕೊಂಡು ಹೋಗುವಂತೇನಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಹೋಗುವವರು ನಮ್ಮ ಜಾಗ್ರತೆಯಲ್ಲಿಂದ ಹೋದರೆ ಭಾಳ ಉತ್ತಮ. ಯಾಕಂದರೆ ಇಲ್ಲಿ ಮೊನ್ನೆ ಪೂಜ್ಯ ಆನಂದ ಗುರುಸ್ವಾಮಿಯವರು ಸಹ ದಿನ ಅದನ್ನೇ ಎಚ್ಚರಿಕೆ ಮಾಡ್ತಿದ್ದಾರೆ. ಮತ್ತು ಪಂಪಾ ಅನ್ನೋದೊಂದು ಪವಿತ್ರ ನದಿ, ಅದು ಹರಿಯುವ ನದಿ. ಆ ನದಿಯಲ್ಲಿ ಯಾವುದೇ ಥರದ ಆ ಥರ ಕಲ್ಮಶಗಳು, ಆ ಥರ ಒಂದು ಕ್ರಿಮಿಕೀಟಗಳು ಅಂತ ಇರ್ತಾವಂತೇಳಿ ಏನು ಸುದ್ದಿ ಹಬ್ಸ್ತಾ ಇದ್ದಾರೆ, ಅದು ಸುಳ್ಳು. ಆ ಥರ ಏನು ಇರಲಿಕ್ಕಿಲ್ಲ. ಇನ್ನು ಮುಂದಿನೂ ಸಹ ಹೋಗೋರು ಆದಷ್ಟು ಮುಂಜಾಗ್ರತಾ ಕ್ರಮ ವಹಿಸಿ ಅಲ್ಲಿಂದ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಏನು ಎಚ್ಚರಿಕೆ ಕೊಡ್ತಿದೆ ಗೌರ್ಮೆಂಟು ಅಥವಾ ಅಲ್ಲಿಯ ಸಿಬ್ಬಂದಿಗಳು ಏನು ಪೊಲೀಸ್ ಸಿಬ್ಬಂದಿ ಏನು ಗೈಡೆನ್ಸ್ ಕೊಡ್ತಿದೆ, ಆ ಗೈಡೆನ್ಸ್ ಫಾಲೋ ಮಾಡಿಕೊಂಡು ಹೋಗೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಸರ್, ಯಾವುದೇ
ಇನ್ನು ಮೈಸೂರಿನಲ್ಲೂ ಕೂಡ ಅಯ್ಯಪ್ಪ ಭಕ್ತರು ಮಾತನಾಡಿದ್ದಾರೆ. ಅಮೀಬಾ ಕಾಯಿಲೆ ಬಗ್ಗೆ ನಮಗ್ ಗೊತ್ತು, ಮಾರ್ಗಸೂಚಿ ಬಿಡುಗಡೆ ನೋಡಿದ್ದೀವಿ, ಎಲ್ಲವನ್ನು ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಕೇರಳ ಸರ್ಕಾರನೇ ಜನಸಂಖ್ಯೆ ಕಮ್ಮಿ ಬರಲಿ ಅಂದ್ಬಿಟ್ಟು ಅವರು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅದನ್ನ ಇವರು ನಮ್ಮ ಸ್ವಾಮಿಗಳು ಏನಿದ್ದಾರೆ ಆದಷ್ಟು ಒಂಚೂರು ಲಿಮಿಟ್ ಆಗಿ ಹೋಗಿ ಒಂಚೂರು ಇದು ಮಾಡಬೇಕು ಅನ್ನೋದು ನಾವು ಒಂದು ಬೇಡಿಕೆ ಮಾಡ್ಕೊಳ್ತೀವಿ. ಚಿಕ್ಕ ಮಕ್ಕಳು ಅವ್ರಿಗೆ ಜೋಪಾನಾಗಿ ಕೇರ್ಫುಲ್ ಆಗಿ ಕರ್ಕೊ ಬರಬೇಕು. ಏನಕ್ಕೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಯಾವ ವರ್ಷ ನಾವು ಈ ತರ ನೋಡಿಲ್ಲ, ಒಂದು 5 ವರ್ಷಕ್ಕೊಂದ್ಸಲ ಆಗೋದಿದ್ದು, ಈ ವರ್ಷ ಹೆವಿ ಇದಾಗಿದೆ. ಆದ್ರಿಂದ ಏನು ಅಂದ್ರೆ ಕೇರ್ಫುಲ್ ಆಗಿ ಬರಬೇಕಾಗಿ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆದಾರಗಳಿಗೆ ನಾವು ಕೇಳ್ಕೊತೀವಿ. ಸರಿ, ತುಂಬಾ ಸ್ವಾಮಿಗಳು ಶಬರಿಮಲೆ ಯಾತ್ರೆ ತುಂಬಾ ಜನ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ಈ ಸರಿ ಏನಂದ್ರೆ ಈ ಕೇರಳದಿಂದ ಒಂದು ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗಿದೆ. ಅದರಿಂದ ನಾವು ಏನ್ ಕೇಳ್ಕೊಳ್ಳೋದಂದ್ರೆ ಶಬರಿಮಲೆ ಯಾತ್ರೆ ಮಾಡೋರು ನಮ್ಮ ಕರ್ನಾಟಕದಿಂದ ಹೋಗೋ ಎಲ್ಲಾ ಸ್ವಾಮಿಗಳನ್ನೂ ಕೇಳ್ಕೊಳ್ಳೋದೇನಂದ್ರೆ ಆದಷ್ಟು ನೀವು ಸ್ನಾನ ಮಾಡ್ಬೇಕಾದ್ರೆ ದಯವಿಟ್ಟು ಮೂಗನ್ನ ಇಟ್ಕೊಂಡು ಸ್ನಾನ ಮಾಡಿ. ಮತ್ತೆ ನಿಂತಿರೋ ನೀರಲ್ಲಿ ದಯವಿಟ್ಟು ಸ್ನಾನ ಮಾಡಕ್ ಹೋಗ್ಬೇಡಿ. ಮತ್ತೆ ಆದಷ್ಟು ಆವಾಗ ಹ್ಯಾಂಡ್ ವಾಶ್ ಕೈಗಳನ್ನ ತೊಳ್ಕೊತಾ ಇರಿ. ಆದಷ್ಟು ಜನಗಳ ಸಂಪರ್ಕ ಸ್ವಲ್ಪ ದಯವಿಟ್ಟು ಸ್ವಾಮಿಗಳು ಇರೋ ಕಡೆ ಗುಂಪು ಎಲ್ಲ ಕಟ್ಕೋಬೇಡಿ. ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಹುಷಾರಾಗಿ ಕರ್ಕೊಂಡು ನೋಡ್ಕೊಂಡೇ ಬರ್ಬೇಕಂತ ಕೇಳ್ಕೊತಾ ಇದ್ವಿ. ಚಿತ್ರದುರ್ಗದ